ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 118ನೇ ಅಧ್ಯಾಯ 22ನೇ ವಾಕ್ಯ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಳೆಗಳಾಯಿತು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಳೆಗಳಾಯಿತು. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಒಂದು ಮನೆ, ಈ ಲೋಕದ ಪ್ರಕಾರ ನಾವು ಮನೆ ಕಟ್ಟಬೇಕಾದರೆ ಅದಕ್ಕೆ ಅಗತ್ಯವಾಗಿರುವ ವಸ್ತುಗಳು ಅನೇಕವಿದ್ದಾವೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ಕಲ್ಲು, ಸೈಜ್ ಕಲ್ಲು ಅಥವಾ ಇಟ್ಟಿಗೆ ಕಲ್ಲು. ಪ್ರಿಯ ದೇವರ ಮಕ್ಕಳೇ, ಈ ಕಲ್ಲುಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅದು ಗಟ್ಟಿಮುಟ್ಟಾಗಿದೆಯಾ, ಒಳ್ಳೆ ರೀತಿಯಲ್ಲಿದೆಯಾ, ಅದು ಕರಿಕಲ್ಲ ಅಥವಾ ಯಾವ ರೀತಿ ಇದೆ, ಅದರ ಸೈಜ್ಗಳು ಹೇಗಿದೆ, ಅದರ ಆಳ, ಅಳತೆ, ಅಗಳ ಎಲ್ಲವನ್ನ ನೋಡ್ತಾರೆ. ಹಾಗೆಯೇ ಈ ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ, ಕಲ್ಲು ಇಲ್ಲದೆ ಒಂದು ಮನೆ ಕಟ್ಟಲಿಕ್ಕೆ ಆಗಲ್ಲ. ಹಾಗೆ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ಸೇವಕರು ಮಾಡುವಂಥ ಕಾರ್ಯಗಳೇನೆಂದರೆ, ಯಾರು ಚೆನ್ನಾಗಿದ್ದಾರೆ, ಯಾರು ಚೆನ್ನಾಗಿ ಓದಿದ್ದಾರೆ, ಯಾರ ಹತ್ರ ಒಳ್ಳೆ ದುಡ್ಡು ಕಾಸು ಅಂತಸ್ತಿದೆ ಅಂಥವ್ರನ್ನ ಮಾತ್ರವೇ ಆಯ್ಕೆ ಮಾಡ್ಕೊಳ್ತಾರೆ, ಅಂಥವ್ರನ್ನ ಮಾತ್ರವೇ ದೇವರ ರಾಜ್ಯದಲ್ಲಿ ಉಪಯೋಗಿಸೋದನ್ನು ನಾವು ಗಮನಿಸುತ್ತೇವೆ. ಈ ಲೋಕದಲ್ಲಿ ಪ್ರಿಯರೇ, ಈ ಜನರು ಹೀಗೆ ಇರ್ತಾರೆ. ಆದರೆ ದೇವರ ಆತ್ಮನ ಹೇಳ್ತಿದ್ದಾನೆ, ಮನೆ ಕಟ್ಟುವವರು ಬೇಡವೆಂದು ಬಿಸಾಡಲ್ಪಟ್ಟಂಥ ಕಲ್ಲು ಮೂಳೆಗಳಾಯಿತು. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಯಾರಿಗೂ ಬೇಡವಾಗಿರುವ ನಮ್ಮನ್ನು, ಯಾರು ಉಪಯೋಗಿಸದೇ ಇರುವ ನಮ್ಮನ್ನು, ಕಸದ ಬುಟ್ಟಿಯಲ್ಲಿ ಬಿದ್ದಂಥ ನಮ್ಮನ್ನು, ತಿಪ್ಪೆಯಲ್ಲಿ ಬಿದ್ದಂಥ ನಮ್ಮನ್ನು ದೇವರೇನು ಮಾಡಿದನೆಂದರೆ ತೆಗೆದುಕೊಂಡು ಆತನ ಸೇವೆಗಾಗಿ ನಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ಒಂದು ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ನನ್ನ ಜೀವಿತದಲ್ಲಿ ಪ್ರಿಯರೇ, ನನ್ನ ತಂದೆ ತಾಯಿಗಳು ನನ್ನನ್ನು ಬೇಡವೆಂದು ಮನೆಯಿಂದ ಹೊರಗಡೆ ಹಾಕಿದ್ರು. ನನ್ನ ಅಣ್ಣ ತಮ್ಮಂದರು ನನಗೆ ಏನು ಹೇಳಿದ್ರು ಅಂದರೆ, ನೀನು ಉದ್ಧಾರ ಆಗಲ್ಲ, ಇವನು ಯಾವ ಕೆಲಸಕ್ಕೂ ಮಾಡಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲದವನು, ಇವನು ಯಾವುದಕ್ಕೂ ಬರಲ್ಲ ಅಂತೇಳಿ ಹೊರಗಡೆ ಹಾಕಿದ್ರು. ನನ್ನನ್ನು ಆತ್ಮಿಕವಾಗಿ ಬೆಳೆಸಿದಂಥ ಸಭೆಯವರು ಕೂಡ ಇವನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅಷ್ಟೇ ಲಾಯಕ್ಕು, ಬೇರೆ ಯಾವುದಕ್ಕೂ ಲಾಯಕ್ಕಿಲ್ಲ, ಇವನು ಸರಿ ಇಲ್ಲ, ಇವನು ಸೇವೆಗೆ ಲಾಯಕ್ಕಿಲ್ಲ ಅಂತೇಳಿ ಅನೇಕರು ತಳ್ಳಿಬಿಟ್ರು. ಪ್ರಿಯರೇ, ಈ ಲೋಕದ ಜನರೆಲ್ಲ ನನ್ನನ್ನು ತಳ್ಳಿಬಿಟ್ಟಾಗಿಯೂ ದೇವರು ನನ್ನನ್ನು ಮೂಳೆಗಳಾಗಿ, ಮುಖ್ಯವಾದ ಮೂಳೆಗಳಾಗಿ ಇವತ್ತು ನಿಲ್ಲಿಸಿದ್ದಾನೆ. ನಿಜ ಹೇಳಬೇಕಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಡೆ ದೇವರ ಸೇವೆ ಮಾಡೋದು ಮಾತ್ರವಲ್ಲದೆ, ಕರ್ನಾಟಕ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಲ್ಲಿಯೂ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಕೇರಳ, ಈ ಕಡೆ ಅನೇಕ ಪ್ರದೇಶಗಳಲ್ಲಿ ದೇವರ ಸೇವೆಯನ್ನು ಮಾಡುವಂಥ ಒಂದು ಕೃಪೆಯನ್ನು ದೇವರು ನನಗೆ ಅನುಗ್ರಹಿಸಿದ್ದಾರೆ. ಇವತ್ತು ನನ್ನನ್ನು ನೋಡಿ ಅನೇಕರು ಆಶ್ಚರ್ಯ ಪಡುತ್ತಾರೆ, ಅನೇಕರು ನನ್ನ ಹತ್ರ ಫೋನ್ ಮಾಡಿ ಮಾತಾಡ್ತಾರೆ, ಇವತ್ತು ನನ್ನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಇವತ್ತು ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದೇನೆಂದರೆ ಅದು ನನ್ನಲ್ಲಿರುವಂಥ ತಾಲಂತ್ ಅಲ್ಲ, ಅಥವಾ ನನ್ನಲ್ಲಿರುವಂಥ ವಿವೇಕವಲ್ಲ, ನನಗೆ ಕೊಡಲ್ಪಟ್ಟ ಎಜುಕೇಷನ್ ಅಲ್ಲ, ನನಗೆ ಕೊಡಲ್ಪಟ್ಟ ವಿದ್ಯಾಭ್ಯಾಸವಲ್ಲ, ನನ್ನಲ್ಲಿರುವಂಥ ಯಾವುದೇ ಸರ್ಟಿಫಿಕೇಟ್ಸ್ ಅಲ್ಲ, ಯಾವುದೇ ರೀತಿಯ ತರಬೇತಿಗಳಲ್ಲ. ಅದರ ಬದಲಾಗಿ ನನಗೆ ದೇವರು ಕೊಟ್ಟಂಥ ಕೃಪೆ, ದೇವರು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆದ್ದರಿಂದ ಪ್ರಿಯರ, ದೇವರು ಈ ಲೋಕದಲ್ಲಿ ನಾನು ಬೇಡವಾಗಿದೆ, ಈ ಲೋಕದಲ್ಲಿ ಯಾರಿಗೂ ಉಪಯೋಗವಿಲ್ಲದೆ ಇದೆ, ಈ ಲೋಕದಲ್ಲಿ ನಾನು ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವನು, ಎಲ್ಲರಿಂದಲೂ ತುಳಿಯಲ್ಪಟ್ಟವನಾಗಿದೆ. ಕೆಲವರು ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲಿ ಶಿಲುಬೆ ನೆಟ್ಟರು, ಕೆಲವರು ನನ್ನನ್ನು ಗುಂಡಿ ತೋಡಿ ಊತಾಕ್ಬಿಟ್ರು, ಕೆಲವರು ನಾನು ಬೆಳಿಬಾರ್ದಂತೇಳಿ ಅನೇಕರು ನನಗೆ ವಿರುದ್ಧವಾಗಿ ಕುತಂತ್ರ ಮಾಡಿದ್ರು. ನೀನು ಉದ್ಧಾರ ಆಗಲ್ಲ ಅಂತೇಳಿ ಅನೇಕ ದೇವ ಸೇವಕರು ಕೂಡ ಹೇಳಿರೋದು ಉಂಟು. ಅನೇಕ ದೇವ ಸೇವಕರು ನನಗೆ ಹೇಳಿದ್ದಾರೆ, ನೀನು ಸೇವೆ ಮಾಡೋದಿಲ್ಲ ಅಂತೇಳಿ. ಆದರೆ ಪ್ರಿಯರೇ, ಅದೇ ವ್ಯಕ್ತಿಗಳು ಇವತ್ತು ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ನಾವು ಸೇವೆ ಮಾಡುವಂಥ ಸೇವೆಯನ್ನು ನೋಡಿ, ನಾನು ಮಾಡ್ತಿರುವಂಥ ಇವತ್ತು ದೇವರ ಸೇವೆ, ದೇವರಿಗಾಗಿ ಮಾಡ್ತಿರುವಂಥ ವಿಧಾನವನ್ನು ನೋಡಿ ಅನೇಕರು ಆಶ್ಚರ್ಯ ಪಡ್ತಾರೆ. ಅನೇಕ ದೇವರ ಸೇವಕರುಗಳು ನನಗೆ ಹೇಳ್ತಾರೆ, ಪಾಸ್ಟ್ರೇ, ಈ ಒಂದು ಮಕ್ಕಳನ್ನು ನಿಮ್ಮ ಜವಾಬ್ದಾರಿ ವಹಿಸ್ಕೊಡ್ತೇವೆ, ನೀವು ಇವ್ರನ್ನ ಬೆಳೆಸ್ರಿ, ಕಳಿಸ್ರಿ ಅಂತೇಳಿ ಅನೇಕರು ನನಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತನಾಡೋದು ಕೂಡ ಉಂಟು ಪ್ರಿಯರೇ. ಆದ್ದರಿಂದ ಅನೇಕರನ್ನ ಬೆಳೆಸಿದ್ದೇನೆ, ಇವತ್ತಿಗೂ ಇನ್ನೂ ಹೆಚ್ಚಾಗಿ ಅನೇಕರನ್ನ ಬೆಳೆಸ್ತಾ ಇದ್ದೇನೆ. ಹಾಗೆ ದೇವರು ಬೇಡವಾದ ನನ್ನನ್ನು ಬೇಕಾಗಿರುವ ಹಾಗೆ ಮಾರ್ಪಡಿಸಿಕೊಂಡರು. ಈ ಲೋಕಕ್ಕೆ ನಾನು ಬೇಡವಾಗಿದ್ದರೂ ದೇವರಿಗೆ ನಾನು ಬೇಕಾಗಿದ್ದೆ. ಅದಕ್ಕೆ ದೇವರು ವಾಕ್ಯದಲ್ಲಿ ಹೇಳುತ್ತೆ, ಜಗದುತ್ಪತ್ತಿಗೆ ಮುಂಚೆಯೇ ನಾನು ನಿನ್ನನ್ನು ತಿಳಿದಿದ್ದೇನೆ ಎಂಬುದಾಗಿ. ಪ್ರಿಯರೇ, ನೀವು ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದವರಿಂದ ತಿರಸ್ಕರಿಸಲ್ಪಟ್ಟವರಾಗಿರಬಹುದು, ನಿಮ್ಮ ಸಭೆಯಿಂದ ತಿರಸ್ಕರಿಸಲ್ಪಟ್ಟವರಾಗಿರ್ಬೋದು, ನಿಮ್ಮ ಸಭೆಯವರೇ ನಿಮ್ಮನ್ನು ತುಳಿತಾ ಇರ್ಬೋದು, ನಿಮ್ಮ ಸೇವಕರೇ ನಿಮ್ಮನ್ನು ಚುಚ್ಚಿ ಮಾತನಾಡ್ತಾ ಇರ್ಬೋದು, ಒಂದು ವೇಳೆ ನಿಮ್ಮನ್ನು ಕುರಿತಾಗಿ ಬೇರೆ ಎಲ್ಲರೂ ಕೂಡ ನೋಯಿಸ್ತಾ ಇರ್ಬೋದು. ಆದರೆ ನಾನು ನಿಮಗೆ ಹೇಳ್ತೇನೆ, ನನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ ನನ್ನ ಕರ್ತನು, ನನ್ನನ್ನು ಉಪಯೋಗಿಸಿದ ದೇವರು, ನನ್ನನ್ನು ಮೇಲ್ಗಡೆ ತೆಗೆದುಕೊಂಡಂತ ಬಂದಂಥ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಉನ್ನತವಾಗಿ ನಡೆಸ
ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮನ್ನು ಆತನು ನಡೆಸುತ್ತಾನೆ, ಯಾಕೆಂದರೆ ಆತನು ನಿಮ್ಮನ್ನು ಬೆಳೆಸುವವನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನೀವು ಯಾವುದಕ್ಕೂ ಭಯಪಡ್ರಿ, ಯಾವ ಮನುಷ್ಯರ ಮಾತಿಗೂ ನೀವು ಕಿವಿ ಕೊಡಬೇಡ್ರಿ, ದೇವರ ಮಾತಿಗೆ ಕಿವಿ ಕೊಡ್ರಿ. ದೇವರು ನಿಮ್ಮನ್ನು ಈ ವಾಕ್ಯದೊಟ್ಟಿಗೆ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ, ಮನೆ ಕಟ್ಟುವವರು ಬೇಡವೆಂದು ತಳ್ಳಲ್ಪಟ್ಟ ಕಲ್ಲೇ ಮೂಲೆಗಲ್ಲಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಯಾರಿಗೂ ನಾವು ಬೇಡವಾಗಿದ್ರು ದೇವರೇ, ನಿನಗೆ ಬೇಕಂತೇಳಿ ನಮ್ಮನ್ನು ಆರಿಸಿ ತೆಗೆದುಕೊಂಡು ನಿನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಬರ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.